ಯಶ್ ಮತ್ತು ರಾಧಿಕಾ ಮೇಲೆ ಗರಂ ಆದ ಯಶ್ ತಾಯಿ ಪುಷ್ಪ. ಹೌದು ಸ್ನೇಹಿತರೆ, ಒಂದು ಯಶ್ ತಾಯಿ ಪುಷ್ಪ ಅವರು ಒಂದು ಯಶ್ ಮತ್ತು ರಾಧಿಕಾ ಅವರ ಮೇಲೆ ಗರಂ ಆಗಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಇವರ ಒಂದು ಸಂಬಂಧದಲ್ಲಿ ಏನು ಬೆರುಕು ಬಿಡ್ತು, ಯಾಕೆ ಸೊಸೆಗೆ ಮತ್ತು ಅತ್ತೆಗೆ ಜಗಳವಾಯಿತು, ಏನಾದರೂ ಯಶ್ ಅವರು ಇದಕ್ಕೆ ಏನಾದರೂ ಅಂದ್ರಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು ಒಂದಲ್ಲದೆ ಒಂದು ಕೇಸ್ನಲ್ಲಿ ಇದ್ದೇ ಇರ್ತಾರೆ. ಸೊ ಒಂದು ಟ್ರೆಂಡಿಂಗ್ನಲ್ಲಿ ಇದ್ದೇ ಇರ್ತಾರೆ. ಇತ್ತೀಚೆಗಷ್ಟೇ ಒಂದು ಕೊತ್ತಲವಾಡಿ ಅಂತಕ್ಕಂಥ ಸಿನಿಮಾದ ನಿರ್ಮಾಪಕವನ್ನು ಕೂಡ ಇವರು ಮಾಡಿದರು. ಸೊ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಕೂಡ ಆ ಒಂದು ಸಿನಿಮಾಗೆ ಬಂತು. ಸೊ ನನ್ನ ಜೀವನವನ್ನು ನಾನೇ ಮಾಡ್ತೀನಿ, ಸೊ ಯಾರದೇ ಪ್ರಮೋಷನ್ ಬೇಡ ಅನ್ನೋ ಮಾತನ್ನು ಇಲ್ಲಿ ಒಂದು ಪುಷ್ಪ ಅವರು ಹೇಳ್ತಾ ಇದ್ರು. ಸೊ ಒಂದು ನೆಟ್ಟಿಗರು ಕೇಳ್ತಾ ಇದ್ರು, ಇಲ್ಲ ನಿಮ್ಮ ಸಿನಿಮಾವನ್ನು ಯಶ್ ಅವರಿಗೆ ತೋರಿಸ್ತೀರಾ, ಯಶ್ ಅವರಿಂದ ಪ್ರಮೋಷನ್ ಮಾಡಿಸ್ತೀರಾ ಅನ್ನೋ ಮಾತನ್ನು ಒಂದು ಅವರಿಗೆ ಕೇಳಿದ್ರು. ಆಗ ಏನು ಹೇಳಿದ್ರಪ್ಪ ಅಂತಂದರೆ, ಒಂದು ಬೆರುಕು ಮುಟ್ಟಿತ್ತೋ ಏನಾಗಿತ್ತೋ ಗೊತ್ತಿಲ್ಲ ಇವರ ನಡುವೆ. ಇಲ್ಲ, ನಾನು ಯಾಕೆ ಯಶ್ಗೆ ತೋರಿಸ್ಬೇಕು, ಅವ್ನು ನೋಡಿದ್ರೆ ಏನು ಈ ಸಿನಿಮಾ ಸಕ್ಸಸ್ ಆಗಿಬಿಡತ್ತಾ, ಈ ರೀತಿಯಾಗಿ ಒಂದು ಯಶ್ ತಾಯಿ ಪುಷ್ಪ ಅವರು ಮಾತನಾಡಿದ್ರು. ನನಗೇನಿದ್ರು ನನ್ನ ಅಭಿಮಾನಿಗಳಾಗಿರ್ಬೋದು, ಒಂದು ಅಭಿಮಾನಿಗಳ ದೇವರುಗಳಾಗಿರ್ಬೋದು, ಅವರು ನೋಡಬೇಕು, ವೀಕ್ಷಕರು ನೋಡಿ ಒಂದು ಖುಷಿ ಪಡಬೇಕು. ಯಶ್ ನೋಡಿ ಖುಷಿ ಪಟ್ಟರೆ ನಾನೇನು ಮಾಡಲಿ. ಸೊ ಏನಾದರೂ ನಿಮ್ಮ ಮಗನ ಹತ್ರ ಹೋಗಿ ಪ್ರಮೋಷನ್ ಮಾಡಿಸ್ತೀರಾ ಅನ್ನೋ ಮಾತನ್ನು ಒಂದು ಮೀಡಿಯಾದವರು ಕೇಳಿದಾಗ, ಇಲ್ಲ ಅವನ ಹತ್ರ ಯಾಕೆ ನಾನು ಪ್ರಮೋಷನ್ ಮಾಡಿಸ್ಲಿ, ನಾನು ಅವನ ಒಂದು ನೆರಳಿನಲ್ಲಿ ಬದುಕೋಕ್ಕೆ ಇಷ್ಟಪಡೋದಿಲ್ಲ, ನನ್ನದೇ ಆದ ಒಂದು ಸ್ವಂತ ನಾನು ದುಡಿಮೆಯಲ್ಲಿ ಬದುಕ್ತೀನಿ, ಯಾರ ನೆರಳಲ್ಲೂ ನಾನು ಬದುಕೋದಿಲ್ಲ. ಅವ್ರ ಪಾಡಿಗೆ ಅವರು ಇದ್ದಾರೆ. ಯಶ್ ಹಾಗೆ ಅವನ ಹೆಂಡತಿ ರಾಧಿಕಾ ಪಂಡಿತ್ ಅವರು ಇದ್ದಾರೆ. ಸೊ ಒಂದು ಅಮೇರಿಕಾದಲ್ಲಿ ಚೆನ್ನಾಗಿದ್ದಾರೆ ಅವರು ಅಲ್ಲಿ ಚೆನ್ನಾಗಿರಲಿ, ನಾನು ಇಲ್ಲಿ ಚೆನ್ನಾಗಿರ್ತೀನಿ. ನನ್ನ ಒಂದು ಸ್ವಂತ ಪರಿಶ್ರಮದ ಮೇಲೆ ನಾನು ಒಂದು ಈ ರೀತಿಯಾಗಿ ಬದುಕ್ತೀನಿ, ನನ್ನ ಸ್ವಂತ ಪರಿಶ್ರಮದ ಮೇಲೆ ಯಾರ ಒಂದು ಹೆಸರನ್ನು ಹೇಳ್ಕೊಂಡು ನಾನು ಬದುಕೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಒಂದು ಅವರ ಕುರಿತಾಗಿ ಈ ರೀತಿಯಾಗಿ ಒಂದು ಪುಷ್ಪ ಅವರು ಮಾತನಾಡಿದ್ರು. ಸೊ ಇದನ್ನು ನೋಡಿದ ನೆಟ್ಟಿಗರು, ಇಲ್ಲ ಇವರಿಬ್ಬರ ನಡುವೆ ಏನೋ ಒಂದು ಮನಸ್ತಾಪ ಆಗಿದೆ, ಯಶ್ ರಾಧಿಕಾ ಹಾಗೆ ಒಂದು ಪುಷ್ಪ ಅವ್ರ ನಡುವೆ ಏನೋ ಮನಸ್ತಾಪ ಆಗಿದೆ ಅಂತಕ್ಕಂಥದ್ದು ಅಭಿಮಾನಿಗಳು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಮುಂದುವರೆದು ಹೇಳ್ತಾರೆ, ಇಲ್ಲ ರಾಧಿಕಾ ಅವರು ತುಂಬ ಕಿಲಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಇಲ್ಲ, ರಾಧಿಕಾ ತುಂಬ ಕಿಲಾಡಿದ್ದಾಳೆ, ಸೊ ಅವಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾಳೆ ಒಂದು ಯಶ್ನ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ನಾನು ಅವರ ತಂಟೆಗೆ ಕೂಡ ಹೋಗೋದಿಲ್ಲ, ಸೊ ಮಾತ್ರಕ್ಕೆ ನನಗೆ ಅವನಿಗೆ ಏನೂ ವ್ಯತ್ಯಾಸವಿಲ್ಲ ಅಂತ ಅಲ್ಲ. ಸೊ ಒಂದು ರಾಧಿಕಾ ಬಂದಾಗಿನಿಂದ ಸೊ ನನಗೆ ಯಾವ ರೀತಿಯಾಗಿ ಬಿಡ್ತಪ್ಪ ಅಂತಂದರೆ, ಕೆಲವೊಂದಿಷ್ಟು ದಿನಗಳ ಕಾಲ ಆದರೂ ನನ್ನ ಮಗ ನನ್ನ ಜೊತೆಯಲ್ಲಿ ಇರ್ತಾ ಇದ್ದ. ಯಾಕಪ್ಪ ಅಂತಂದರೆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬಂದು ನನ್ನ ಜೊತೆ ಇರ್ತಾ ಇದ್ದ. ಸೊ ಈಗ ಹೇಗಾಗಿಬಿಟ್ಟಿದೆಪ್ಪ ಅಂತಂದರೆ, ಒಂದು ರಾಧಿಕಾ ಜೊತೆಲೇ ಇರ್ತಾನೆ, ಸೊ ಒಂದು ಅವರಿಬ್ಬರು ಒಂದು ಬೇರೆನೇ ಆಗಿಬಿಟ್ಟಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ನಮ್ಮ ನಡುವೆ ಏನು ಜಗಳ ಆಗಿದೆ ಅಂತಲ್ಲ, ಸೊ ನಾವು ತುಂಬ ಚೆನ್ನಾಗಿಯೇ ಇದ್ದೀವಿ. ನನ್ನ ಮಗ ನನ್ನ ಸೊಸೆ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಸೊ ನಾನು ಕೂಡ ನನ್ನ ಸ್ವಂತ ಪರಿಶ್ರಮದ ಮೇಲೆ ಚೆನ್ನಾಗಿರ್ತೀನಿ. ಸೊ ನಾನು ಕೂಡ ನನ್ನ ಒಂದು ಎಫರ್ಟ್ಸ್ಗಳನ್ನು ಹಾಕ್ತಾ ಇದ್ದೀನಿ, ಪ್ರೇಕ್ಷಕರಿಗೆ ಒಂದು ನನ್ನ ಸಿನಿಮಾಗಳು ಇಷ್ಟ ಆಗಲಿ ಅನ್ನೋ ಮಾತನ್ನ ಇಲ್ಲಿ ಒಂದು ಅವರ ತಾಯಿ ಯಶ್ ಅವರ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ಈ ಒಂದು ಘಟನೆಯ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇವರಿಬ್ಬರ ನಡುವೆ ಏನಾದರೂ ಬೆರುಕು ಮುಟ್ಟಿದೆಯಾ, ಏನಾಗಿದೆ ಇವ್ರ ನಡುವೆ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.